ನಮಸ್ಕಾರ ಎಲ್ಲ ರೈತರಿಗೂ ನಾನು ಒಂದು ಮನವಿ ಮಾಡ್ಕೊತಾ ಇದೀನಿ. ಮೊನ್ನೆ DCM ಅವರು ಹೇಳ್ತಾ ಇದ್ರು 20 ಜನನೋ 30 ಜನನೋ ರೈತರು ಮಾತ್ರ ಇದ್ದಾರೆ ಅಂತ, ಇಷ್ಟೇ ಅಂತ ಹೇಳ್ತಿದ್ರು. ನೋಡಿ ದಯವಿಟ್ಟು 20 ಜನ 30 ಜನ ಇಲ್ಲಿ ಏನ್ ಬರ್ತಿದೀವೋ ನೋಡಿ, ನೀವೇ ಕಣ್ಣಾರ ನೋಡಿ. ಪಾಪ ಎಲ್ಲ ಒಳ್ಳೆ ಅಧಿಕಾರಿನ ಕಳಿಸ್ತೀನಿ ಅಂತ ಹೇಳಿದ್ರಿ, ಯಾವ ಅಧಿಕಾರಿನೂ ಬಂದಿಲ್ಲ ನಮ್ಮನ್ನ ನೋಡಕ್ಕೆ. ನಾವೇ ತೋರಿಸ್ತಾ ಇದೀವಿ ಎಷ್ಟು ಜನ ಇದೀವಿ ಅಂತ. ಎಲ್ಲರೂ ಸ್ವಲ್ಪ ಎಣಿಸ್ಕೊಂಡು ನಮ್ ರೈತರನ್ನ ಉಳಿಸಿ. ದಯವಿಟ್ಟು ಯಾವ್ಯಾವ ಮಾತಿಗೆ ಯಾರೋ 4 ಜನ ಹೇಳೋ ಮಾತ್ರ ಕಿವಿ ಕೊಟ್ಟು ಹೇಳ್ಬಿಟ್ಟು 20 ಜನ ಅಂತ ತೀರ್ಮಾನ ಮಾಡಬೇಡಿ. ದಯವಿಟ್ಟು ಈ ಜಾಗಕ್ಕೆ ಬನ್ನಿ, ನಮ್ ರೈತರು ನೋಡ್ಬಿಟ್ಟು ಇಲ್ಲಿ ಏನ್ ನೀರಾವರಿ ಇದೆ ಅಥವಾ ಏನ್ ನಡೀತಿದೆ ಅನ್ನೋದನ್ನ ಕಣ್ಣಾರ ಕಂಡು ಪ್ರಶಂಸೆ ಮಾಡಿ ಆಮೇಲೆ ನೀವು ಇದ್ರ ಬಗ್ಗೆ ಉತ್ತರ ಕೊಡಿ ಸ್ವಾಮಿ. ಎಲ್ಲ ಕೂತ್ಕೊಂಡು ಏನೋ ಹೇಳ್ಬೇಡಿ. ಇವತ್ತು ನೀವು CM ಆಗಲೇಬೇಕು ಅಂತೇಳಿ ಎಷ್ಟು ಹಠ ಹಿಡಿದು ಕೂತಿದ್ದೀರಾ. ನಾವು ನಮ್ ಭೂಮಿ ಬೇಕು ಅಂತ ಹಠ ಮಾಡೋದ್ರ ತಪ್ಪೇನಿದೆ? ನಾವು ನಮ್ಮ ಭೂಮಿಗೋಸ್ಕರ ಹಠ ಮಾಡ್ತೀವಿ. ನಾವು ನಮ್ಮ ಭೂಮಿ ಉಳ್ಸ್ಕೊತೀವಿ. ಏನಾದ್ರು ಪ್ರಾಣ ಹೋದ್ರು ನಮ್ಮ ಭೂಮಿ ಅಂತ ಬಿಟ್ಕೊಳಕ್ ನಾವು ರೆಡಿ ಇಲ್ಲ. ಇದಂತೂ ಸದಸ್ಯ ಹೇಳ್ರಿ. ಜಾತಿ ಬಿಟ್ಟು ಪಕ್ಷ ಬಿಟ್ಟು ರೈತರೆಲ್ಲ ಒಗ್ಗಟ್ಟಾಗಿದ್ದೀವಿ. ಇಲ್ಲಿಂದ ಯಾವನು ಜಾತಿ ಹೇಳ್ಕೊಂಡು ರಾಜಕೀಯ ಮಾಡ್ತಾನೋ, ಯಾವನು ಪಕ್ಷ ಹೇಳ್ಕೊಂಡು ರೈತರನ್ನ ಹಾಳು ಮಾಡ್ತಾವನೋ ಅವ್ರ ಮನೆ ಹಾಳಾಗೋಗೋದಿನ ಗ್ಯಾರಂಟಿ. ಜಾತಿಗೆ ಜಾತಿ ವೈರಿ, ನೀರಿಗೆ ಪಾಚಿ ವೈರಿ ಅಂತ ಒಕ್ಕಲಿಗರನ್ನ ಒಕ್ಕಲಿಸಕ್ ನೋಡ್ತಾ ಇದೀರಾ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಇದ್ರ ಬಗ್ಗೆ ನೀವು ನಿಜವಾಗ್ಲೂ ನಮ್ಮ ರೈತರನ್ನ ಉಳಿಸಬೇಕು ನಮ್ಮ ಕಾಳಜಿ ಇದ್ರೆ ನಮ್ಮ ರೈತರನ್ನ ಉಳಿಸಿ. ಇವತ್ತು ಕೂಡ ನಿಮ್ಮ ಆಶೀರ್ವಾದ ಎಲ್ರಿಗೂ, ಎಲ್ಲಾ ರೈತರು ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲಾಂದ್ರೆ ಯಾರು ಕ್ಷಮಿಸಲ್ಲ. ಅಷ್ಟು ನೋವನ್ನ ಕೊಡ್ತಾ ಇದೀರಾ. ಇದಂತೂ ನಿಮ್ಗೆ ಉತ್ತರ ಆಗೋದು ಅಲ್ವೇ ಅಲ್ಲ. ಅನ್ನುತ್ತಿರುವ ಅತಿ ಸುಳ್ಳಿನ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ಬಲವಂತದ ಭೂಸ್ವಾಧೀನ, ಬಲವಂತದ ಭೂಸ್ವಾಧೀನ. ನಮ್ಮ ಭೂಮಿ ನಮ್ಮ ಭೂಮಿ. ಪ್ರಾಣ ಬಿಟ್ಟೇವು ಗೂಂಡಾ ಸರ್ಕಾರಕ್ಕೆ, ಸರ್ಕಾರಕ್ಕೆ. ನಮಸ್ಕಾರ. ಬೆಂಗಳೂರು ಜನಗಳಲ್ಲಿ ಮುಖ್ಯವಾಗಿ ಹೇಳೋದೊಂದು ವಿಚಾರ ಏನಂದ್ರೆ, ಮನುಷ್ಯ ಎಷ್ಟಾದ್ರೂ ಇಷ್ಟು ತಿನ್ನಕ್ಕಾಗಲ್ಲ, ಕೆಜಿ ಗಟ್ಟಲೆ ಇಷ್ಟೇ ತಿನ್ನಕ್ಕಾಗೋದು. ಹಂಗೆ ಈ ಪ್ರಕೃತಿನ ಅಷ್ಟೇನೆ, ಪ್ರಕೃತಿನೆಲ್ಲ ಹಾಳು ಮಾಡ್ತಾ ಬರ್ತಾ ಇದಾರೆ. ಇವತ್ತು ಎಲ್ಲರೂ ಯಾಕೆ ಬೆಳಗಿನ ಜಾವ ಪ್ರಾಣವಾಯುಗೋಸ್ಕರ ನೀವು ಬೆಳಗಿನ ಜಾವ ಎದ್ದು ವ್ಯಾಯಾಮ ಮಾಡ್ತೀರಾ? ಪ್ರಾಣವಾಯು ಬೆಳಗಿನ ಜಾವ ಸಿಗತ್ತೆ ಅಂತ. ಅದು ರಾತ್ರಿ ಈ ಪ್ರಾಣವಾಯುನ ಬೆಳಗಿನ ಜಾವ ಅಷ್ಟೊತ್ತಿಗೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿರ್ತದೆ ಈ ಪ್ರಕೃತಿ, ಈ ಮರಗಳು. ಆ ಮರಗಳು ಎಷ್ಟೊಂದು ತೆರಕಾಗುತ್ತೆ. ಈ ಲಕ್ಷಾಂತರ ಮರಗಳನ್ನ ಕಡಿದ್ರೆ ಆ ಪ್ರಾಣವಾಯು ಸಿಗತ್ತೆ ನಿಮ್ಗೆ? ಪ್ರಾಣವಾಯು ಸಿಗತ್ತೆ ನಿಮ್ಗೆ? DK ಶಿವಕುಮಾರ್ ಅವರು ಕೂಡ ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದು ಅವರು ಪ್ರಾಣವಾಯು ತಗೊಂತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಬೆಳಗಿನ ಜಾವ ಆಕ್ಸಿಜನ್ ಚೆನ್ನಾಗಿರುತ್ತೆ ಅಂತ. ನಿನಗೆ ಈ ಕಲುಷಿತ ಗಾಳಿನ ಕ್ಲೀನ್ ಮಾಡಿ ಕೊಡುವಂತದ್ದು ಈ ಪ್ರಕೃತಿ. ಇಂಥ ಪ್ರಕೃತಿನ ಕಡಿದು ನೀವು ಇನ್ನೂ ಹಾಳು ಮಾಡ್ತಿದ್ದೀರ ಹೊರತು ಇದು ಅಭಿವೃದ್ಧಿ ಅಲ್ಲ, ಇದು ವಿನಾಶ. ಇದು ಅಭಿವೃದ್ಧಿ ಅಲ್ಲ. ಬೆಂಗಳೂರು ಜನಗಳು ಕೂಡ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಒಳ್ಳೆ ಗಾಳಿ ಬೇಕು ಅಂದ್ರೆ ಈ ಗಿಡ ಮರಗಳು ಉಳಿದಿರ್ಬೇಕು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ಹೋರಾಟಕ್ಕೆ ಬರ್ಬೇಕು ಬೆಂಗಳೂರು ಜನಗಳು. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನೀವು ತಿನ್ನುವಂತ ಆಹಾರ ಪದಾರ್ಥಗಳು ಕಾರ್ಪೊರೇಟ್ ಆಗ್ತದೆ. ಕೊನೆಗೆ ಅವರು 100 ರೂಪಾಯಿ ಹೇಳಿದ್ರು ತಿನ್ಬೇಕು, ನೀವು 1000 ರೂಪಾಯಿ ಹೇಳಿದ್ರು ತಿನ್ಬೇಕು. ಇವತ್ತು ರೈತನ ಕೇಳಿದ್ರೆ 10 ರೂಪಾಯಿ ಕಡಿಮೆ ಕೊಡ್ತಾನೆ, ಆದ್ರೆ ಅವ್ರು 1 ರೂಪಾಯಿ ಕಡಿಮೆ ಕೊಡೋದು ಕಾರ್ಪೊರೇಟ್ ಕಂಪನಿಯವರು. ಮುಂದೆ ಆ ರೀತಿ ಆಗತ್ತೆ. ಇವರು ಈ ಸರ್ಕಾರಗಳು ಆ ರೀತಿ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ನಾಗರಿಕರು ಸಹ ರೈತರ ಭೂಮಿ ಉಳಿಸಕ್ಕೆ ಹೋರಾಡಬೇಕು. ಈ ಪ್ರಕೃತಿನ ಉಳಿಸಕ್ಕೆ ಹೋರಾಡಬೇಕು. ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯ್ತು ಅಂತ ನೀವು ನಿಮ್ಮ ಪ್ರತಿಷ್ಠೆಗೋಸ್ಕರ ಸರ್ಕಾರದವ್ರು ಕಿತ್ತಾಡ್ತಾ ಇದ್ದೀರಾ. ನಾವು ರೈತರು ಏನ್ರಿ ಅನ್ಯಾಯ ಮಾಡಿದ್ವಿ? ನಿಮ್ಗೆ ಏನ್ ಅನ್ಯಾಯ ಮಾಡಿದೀವಿ ಅಂತ ಈ ರೀತಿ ನಮ್ಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ನೀವು ನಿಮ್ ಪ್ರತಿಷ್ಠೆಗೋಸ್ಕರ ಅವ್ರದ್ದು ನೋಡ್ಕೊಂಡು ಇವ್ರದ್ದು ನೋಡುವಂತ ಕುಮಾರಸ್ವಾಮಿ, DK ಶಿವಕುಮಾರ್ ಪ್ರತಿಯೊಬ್ಬರನ್ನು ಎಲ್ಲರೂ ರೈತರನ್ನ ಬೀದಿಗೆ ತಂದು ನಿಲ್ಸಿದಿರಲ್ಲ. ಇದು ಯಾವ ರೀತಿ ನ್ಯಾಯ? ಇದು ಯಾವ ಸೀಮೆ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ? ನಿಮ್ಗೆಲ್ಲ ರೈತರು ಅನ್ನೋದೇನು ಕೇವಲ ಆಗ್ಬಿಟ್ಟಿದ್ಯಾ? ದಯವಿಟ್ಟು ಯಾಕೆ ಈ ತರ ಮಾಡ್ತೀರಾ? ನಾವು ಏನೇ ಅದು ನಿಮ್ಗೆ ಹೆಂಗೆ ಆಟ ಇದೆಯೋ ನಿಮ್ಮ ಪ್ರತಿಷ್ಠೆಗೋಸ್ಕರ ನಾವು ಕೂಡ ರೈತರು ಯಾರು ಕೈ ತೆಗೆದ್ರು ಚಾಚಿ ಯಾರು ಕೈ ತೆಗೆದ್ರು ನಾವು ತಿನ್ನಕ್ ರೆಡಿ ಇಲ್ಲ. ನಮ್ಮ ಭೂಮಿಲಿ ನಾವು ಬೆಳೆದು ನಮ್ಮ ಸ್ವಯಾತ್ಮವಾಗಿ ನಾವು ನಮ್ಮ ಕಷ್ಟದಿಂದ ದುಡಿಮೆಯಿಂದ ಬದುಕ್ತಿದೀವಿ. ಯಾವ್ದು ತಲೆ ಹೊಡೆದು ಇನ್ನೊಂದು ಮಾಡಿ ಬದುಕ್ತಾ ಇಲ್ಲ. ದಯವಿಟ್ಟು ಹೇಳ್ತಿದೀವಿ, ಇವತ್ತು ಕೂಡ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದೀವಿ. ನೀವು ನಮ್ಮ ಭೂಮಿನ ಬಿಡ್ಲೇಬೇಕು, ರೈತರನ್ನ ಉಳಿಸಲೇಬೇಕು.